ಇವರು ಮೂವರು ಆಟೋ ನಡೆಸತಕ್ಕಂಥವರು. ಇವರಿಗೆ ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾದಿಯವರು ಹಾಗೂ ಗುರುಬಸವ ಪಟ್ಟಾದಿಯವರು ಇವರಿಗೆ ಗೌರವ ಸನ್ಮಾನ ಮಾಡಿದರು. ಒಬ್ಬರ ಹೆಸರು ಸಾಗರ್ ಬಸವರಾಜ್ ಗಾರಂಪಳ್ಳಿ, ಗುಂಪಾ, ಬೀದರ್. ಮತ್ತೊಬ್ಬರು ನವೀನ್ ಬಸಪ್ಪ ಮೇತ್ರೆ, ಹಿಲಾಲ್ಪುರ್, ಬೀದರ್. ಮತ್ತೊಬ್ಬರು ದಸ್ತಗೀರ್ ಹಮೀದಿಮಿಯಾ, ಮುಸಲ್ದಾರ್, ಗೋಡಂಪಳ್ಳಿ. ಇವರು ಮೂವರು ಆಟೋ ಡ್ರೈವರ್ಗಳು ಬೀದರ್ನಲ್ಲಿ ಆಟೋವನ್ನು ನಡೆಸುತ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಬೀದರಿಗೆ ಪ್ರವಾಸಕ್ಕೆ ಎಂದು ಬಂದ 8-10 ಜನ ತಾಯಂದಿರು, ಮಕ್ಕಳು ಹಾಗೂ ಹಿರಿಯರು. ಇವರು ರೈಲ್ವೆ ಸ್ಟೇಷನ್ಗೆ ಬಂದಾಗ ಇವರನ್ನು ಆಟೋದವರು ಎಂದರೆ ಭಯ, ಅಂಜಿಕೆ. ಆ ಕಡೆ ಕರೆದುಕೊಂಡು ಹೋಗಿ ಪರ್ಸ್ ಕಿತ್ತಿದರು, ಹುಡುಗಿಯರನ್ನ ಕೊಲೆ ಮಾಡಿದರು, ಹುಡುಗಿಯರನ್ನ ಕೆಡಿಸಿದರು, ಪಾಕೆಟ್ ಹೊಡೆದರು. ಇಂಥೆಲ್ಲ ಇವರಿಗೆ ಕೆಟ್ಟ ಹೆಸರು ಇರುತ್ತದೆ. ಆದರೆ ಈ ನಮ್ಮ ಬೀದರ್ನ ಆಟೋ ಡ್ರೈವರ್ ಸಾಗರ್ ಬಸವರಾಜ್ ಗಾರಂಪಳ್ಳಿ ಇವರು ಆಟೋದಲ್ಲಿ ಕರೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿಯೇ ರಾತ್ರಿ ಇಷ್ಟು ಜನರಿಗೆ ಉಳಿಸಿಕೊಂಡು ಅವರಿಗೆ ಸ್ನಾನ, ಊಟೋಪಚಾರ ಮಾಡಿಸಿ ಬೀದರ್ ಜಿಲ್ಲೆ ಎಲ್ಲ ಕಡೆ ಸುತ್ತಾಡಿಸಿ ಬೀದರ್ ಮುಗಿಸಿ ಇವರು ಭಾಲ್ಕಿಗೆ ಬಂದರು. ಮೂವರು ಜನರು ಆಟೋ ಡ್ರೈವರ್ಗಳು ಇವರನ್ನು ಭಾಲ್ಕಿಯ ಎಲ್ಲ ಸ್ಥಳವನ್ನು ತೋರಿಸಿ ಆಶ್ರಮ, ಭಾಲ್ಕೇಶ್ವರ ಮಂದಿರ, ಮಠಕ್ಕೆ ಕರೆದುಕೊಂಡು ಬಂದು ಮಠದಲ್ಲಿ ಪೂಜ್ಯರ ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯ ತಾಯಂದಿರು ಮಠದಲ್ಲಿ ಪೂಜ್ಯರು ಇವರಿಗೆ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿ ಇವರು ಭಜನೆ ಗಾಯನ ಮಾಡಿದರು. ನಂತರ ಇವರು ಆಟೋ ಡ್ರೈವರನ್ನು ಎಲ್ಲ ಸಾಗರನ್ನು ಕರೆಸಿ ಏನು ತಮ್ಮ ಮನೆಯ ಮಗನಂತೆ ಇವರು ಆಟೋದವರು ನಮ್ಮನ್ನೆಲ್ಲ ರಾತ್ರಿ ಮನೆಯಲ್ಲಿ ಉಳಿಸಿಕೊಂಡು ಎಲ್ಲ ಕಡೆ ಬೀದರ್ ಜಿಲ್ಲೆಯಾದ್ಯಂತ ನಮಗೆ ತೋರಿಸುತ್ತಿದ್ದಾರೆ ಎಂದು ಬಹಳ ಪ್ರೀತಿಯಿಂದ ಅವರನ್ನು ಹೊಗಳಿದರು. ಅದಲ್ಲದೆ ನವೀನ್ ಬಸಪ್ಪ ಮೇತ್ರೆ ಅನ್ನುವನಿಗೆ ಕೆಲವು ದಿನಗಳ ಹಿಂದೆ ಆಟೋದಲ್ಲಿ 3 ಲಕ್ಷ ರೂಪಾಯಿ ಸಿಕ್ಕಾಗ ಅದನ್ನು ಹಿಂತಿರುಗಿಸಿದ್ದು ಎಲ್ಲ ಪತ್ರಿಕೆಗಳಲ್ಲಿ ಕಂಡಿದ್ದು, SP ಅವರು ಇವರನ್ನು ಹೊಗಳಿದ್ದು ಎಲ್ಲರೂ ನೋಡಿರ್ತಕ್ಕಂಥದ್ದು. ಇವರ ಕಾರ್ಯ, ಸತ್ಯತೆ, ಒಳ್ಳೆಯ ಜೀವನ ಶೈಲಿ ಇವರನ್ನು ನೋಡಿ ಪೂಜ್ಯರು ಈ ಮೂವರು ಆಟೋ ಡ್ರೈವರನ್ನು, ಆಟೋ ನಡೆಸ್ತಕ್ಕಂಥ ಸಾಗರ್, ನವೀನ್, ದಸ್ತಗೀರ್, ಹಮೀದ್ ಮಿಯಾ ಇವರನ್ನೆಲ್ಲ ಪೂಜ್ಯರು ಗೌರವ ಸನ್ಮಾನ ಮಾಡಿ ಬಹಳ ಖುಷಿಪಟ್ಟರು. ಇಂತಹ ದಿನಮಾನಗಳಲ್ಲಿ ಒಳ್ಳೆಯವರು, ಸತ್ಯವಂತರು, ನೀತಿವಂತರು ಇನ್ನೂ ಬದುಕಿದ್ದಾರೆ. ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟೊಂದು ಒಳ್ಳೆಯ ಆಟೋ ಡ್ರೈವರ್ ಇವರು ಇದ್ದಾರೆ, ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಸಂತೋಷಪಟ್ಟು ಪೂಜ್ಯರು ಇವರನ್ನೆಲ್ಲ ಗೌರವಿಸಿ ಸನ್ಮಾನ ಮಾಡಿ ಹೀಗೆ ಒಳ್ಳೆಯ ಕಾರ್ಯ ಮಾಡಿರಿ ಎಂದು ಅವರಿಗೆ ಆಶೀರ್ವದಿಸಿದರು. ಬೀದರ್ದಾಗೆ ರಾತ್ರಿ ಅವ್ರ ಮನೆಗೆ ಉಳಿದ್ರಿ. ಹ್ಯಾಂಗ ಆಗ್ಯದಂದ್ರೆ ತಾಯಿ ಮಕ್ಕಳ ಸಂಬಂಧ ಬೆಳೆದಾಗ ಮದಿಗೆ ನಮ್ ಕರ್ಲೇಬೇಕು ಅಂತ ಅವರೆಲ್ಲ ಹಠ ಮಾಡ್ತಾರೆ. ಆ ಸಲಕ್ಕೆ ಅವ್ರಿಗೆ ಅಂದ್ರೆ ಆಟೋದ ಪ್ರೇಮ, ಆಟೋ ಚಾಲಕ ಎಷ್ಟು ಚಲೋ ಮಾಡ್ಯಾರ. ಹಾ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಈ
ಇಟ್ಟೆಲ್ಲ ನೀವು ಆಶೀರ್ವಾದ ಮಾಡತ್ತೀರಿ, ಗುರುಗಳ ಕಡೆಯಿಂದ ಆಶೀರ್ವಾದ ಈಗ ಚೊಲ್ಲೆ ಆಗ್ತಿತ್ತು ಪಾಸಾಗ. ಅದ್ರ ಆಟೋದವ್ರಿಗೆ ಭರವಸೆ ಮಾಡಲ್ಲ, ಭರವಸೆ ಮಾಡಿದ್ದು ಹೌದು ಎಲ್ಲ ಮಾಡಿದ್ದು ನಿಮ್ ಜೊತೆ ಯಾರು ಇನ್ನ ಇಬ್ಬರು ಬಾಬು ಅವ್ರಿಗೆ ಕರ್ಸ ಇನ್ನ ಇಬ್ಬರು ಎರಡು ಆ ಕಡೆ ಹೋಗಿ ಶಾಂತ ಇನ್ನೊಂದು ಸಲ ಸ್ವಲ್ಪ ಅವ್ರನ್ನ ಈ ಕಡೆ ಫೋಕಸ್ ಹಾಕಿ ಶಾಂತ ಲೇಟ 3 ಲಕ್ಷ ಖರ್ಚು ಮಾಡಿ ಬಂಗಾರ ಕೊಟ್ಟಿದ್ದೀರಿ, ಬಂಗಾರ ಸಿಕ್ಕಿದ್ರು ನಿಮ್ಮದೇ ಬೀದರ್ ತನಕ ಗೌರವ ಮೊಬೈಲ್ ಮುನ್ಕತ ಬಂದು ಇವ್ರ ಗಂಟೆ ತೆಗೀರಿ, ಒಂದು ಹಿಂಗೆ ತೆಗೀರಿ. ನೀವು ಊಟ ಮಾಡಿಲ್ಲ ಮಾಡಿ ಅಪ್ಪನಿಗೆ ತೋರಿಸಿ ಅದೇ ಬೀದರ್ದಾಗ ಮತ್ತೆ ಹೋಯ್ತು ಓಟದಲ್ಲೆಲ್ಲ ಬಂದಿತ್ತು ನಂಗೆ ಪೇಪರಲ್ಲಿ ದೋಸ್ತಿಗಳು ಗುರುಗಳು ಬನ್ನಿ ನಿಮ್ಮ ರಕ್ಷಣೆ ಅವ್ರ ಮೇಲೆ ಇರಲಿ, ನಿಮ್ಮ ರಕ್ಷಣೆ ಅವ್ರ ಮೇಲೆ ಇರಲಿ. ಮುಂದೆ ಬೆಳೆಯೋ ಮಕ್ಕಳು ಅವರು ಎಲ್ಲರಿಗೂ ಸಹಾಯ ಮಾಡ್ತಿದ್ವಿ. ದೊಡ್ಡ ಭಾಗ ಆಗಿದೆ. ನಮ್ಮ ತಾಯರ ಬರಲಿ ಚಿಕ್ಕೇಶನಾಗಿ ಮಧುಮೋದ ಮೋದನಾಗಿ, ಕ್ಷೇತ್ರಜ್ಞ ಬರಲಿ ಚಿಕ್ಕೇಶನಾಗಿ ಮಧುಮೋದ ಮೋದನಾಗಿ, ಶ್ರೀ ಗುರುವೆ ಹರಿವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಕುಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ, ಶ್ರೀ ಚರಣ ಕೆರೆಯುತ್ತಿರುವೆ, ಶ್ರೀ ಚರಣ ಕೆರೆಯುತ್ತಿರುವೆ.